ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾ ಉಪವಿಭಾಗಾಧಿಕಾರಿ ವಿಜಯಪುರ ರವರು ಹಾಗೂ ಮಾನ್ಯ ಡಿವೈಎಸ್ಪಿ ಸಾಹೇಬರಾದ ಶ್ರೀ ಬಲ್ಲಪ್ಪ ನಂದಗಾವಿ ಮತ್ತು ಬಸವನ ಬಾಗೇವಾಡಿ ತಹಶೀಲ್ದಾರರಾದ ಶ್ರೀ ವೈಎಸ್ ಸೋಮನಕಟ್ಟಿ ಸಾಹೇಬರು ಹಾಗೂ ಬಸವನ ಬಾಗೇವಾಡಿ ಠಾಣೆಯ ಸಿಪಿಐ ಸಾಹೇಬರಾದ ಶ್ರೀ ಗುರುಶಾಂತಪ್ಪ ದಶ್ಯಾಳರವರ ನೇತೃತ್ವದಲ್ಲಿ ಹಾಗೂ ವಿವಿಧ ಇಲಾಖೆ ಹಾಗೂ ಅಧಿಕಾರಿಗಳ ಸಹಯೋಗದಲ್ಲಿ ಅಖಂಡ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಯ ಸಭೆಯನ್ನ ಮಾಡಲಾಯಿತು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ನಾವೆಲ್ಲ ಹೋರಾಟಗಾರರು ರಸ್ತೆ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ಈಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬರು ಇರಲಿಲ್ಲ ಅಂದ್ರೆ ನಾವು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಮತ್ತೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟದ್ದು ಸಾಧ್ಯ ಆಗ್ತಿಲ್ಲ. ಶೋಷಿತ ಸಮುದಾಯದ ಪರವಾಗಿ ಮತ್ತು ಅನ್ಯಾಯಕ್ಕೊಳಗಾದಂತಹ ಸಮುದಾಯಗಳ ಪರವಾಗಿ ನಾವು ಹೋರಾಟ ಮಾಡ್ಕೊತಾ ಬಂದಿದ್ದೇವೆ ಇಲ್ಲಿವರೆಗೂ. ಅಕಸ್ಮಾತ್ ಬೇರೆ ಸವರ್ಣೀಯ ವ್ಯಕ್ತಿ ಗಲಾಟೆ ಮಾಡಿದ ಅಂತಂದ್ರೆ ನಾವಿಲ್ಲಿ ಬಸವನ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆದವರು ಹೋರಾಟ ಮಾಡ್ತಿದ್ದೇವೆ. ಆದ್ರೂ ಇಲಾಖೆದವರಿಗೆ ಫೋನ್ ಮಾಡಿ ಹೇಳಿದ್ದೇವೆ, ಸರ್ ಹಿಂಗಾಗಿದೆ ಸಾವಿರ ಅದನ್ನೊಂದು ಜನ ತಮ್ಮ ಗಮನದಲ್ಲಿ ಇಟ್ಕೊಂಡು ಸರಿಪಡಿಸಿದ್ದಾರೆ. ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ತಾಲೂಕದವರು ಬಂದು ಇಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಲಿ ಅಥವಾ ಏನಾದರೂ ಗಲಭೆಯನ್ನು ಸೃಷ್ಟಿಸುವಂತ ಕೆಲಸ ಆಗ್ತದ ಆ ಊರಲ್ಲಿ ಈಗ ಎಲ್ಲ ದಲಿತರು ಬಂದಿದ್ದಾರೆ. ಬರ್ತಕ್ಕಂಥ ಸಹಾಯ ಸೌಲಭ್ಯ ಇಲ್ಲಿವರೆಗೂ ಬಂದಿಲ್ಲ. ಒಂದು ಅದೇ 3,000 ರೂಪಾಯಿ ಜಮೀನು ಸ್ಯಾಂಕ್ಷನ್ ಆಗಿತ್ತು, ಜೂನ್ ತಿಂಗಳೊಳಗೆ ಸ್ಯಾಂಕ್ಷನ್ ಆಯ್ತು 24 ಒಳಗಡೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 2 ವರ್ಷ ಆಯ್ತು. ಬರೀ ಆಗ್ಯದಂತೂ ಹೇಳಂತಾರ ಬಂದ್ ಕೇಸಿರ ಇನ್ನ ಪ್ಲಾಟ್ ಅಲಾಟ್ಮೆಂಟ್ ಮಾಡ್ತಾ ಇಲ್ಲ. ಮೊನ್ನೆ ಇದು ಪ್ರತಿ ಸಲನೂ ಬರೀ ಕುಂದುಕೊರತೆ ಸಭೆ ಬರೀ ಹೇಳೋದಾಗೈತಿ. ಯಾವಾಗ ಇದು ನಾವು ಬರೀ ಕುಂದುಕೊರತೆ ಸಭೆ ಮಾಡೋದೇ ಆಯ್ತು, ನಮ್ಮ ಕುಂದುಕೊರತೆ ಯಾವಾಗ ನೀವು ಬಗೆಹರಿಸೋದು? ಈ ತಹಶೀಲ್ದಾರ್ ಸಾಹೇಬ್ರಿಗೆ ಡೈರೆಕ್ಟ್ ಆಗಿ ಎಷ್ಟೋ ಸತಿ ಹೇಳಿದ್ದೆ, ನಾವು ಸುಮಾರು ಸತಿ ಹೇಳಿದ್ವಿ. ಸರ್ ಆಯ್ತು, ಪ್ರಸ್ತಾವನೆ ಕಳಿಸಿದ್ರಿ ಸರ್. ಟೌನ್ ಪ್ಲಾನಿಂಗ್ ಆಫೀಸರ್ದು ಮುಗೀತು. ಈಗ ಟಿಪಿದವ್ರಿಗೆ ಅವ್ರು ಹೇಳತ್ತಾರ, ಟೌನ್ ಪ್ಲಾನಿಂಗ್ ಆಫೀಸರ್ಗೆ ಕೇಳಿದ್ರೆ ಟಿಪಿ ಅವರಿಗೆ ಈಗೆಲ್ಲ ನಮ್ದೆಲ್ಲ ಮುಗಿದೈತಿ, ಟಿಪಿ ಅವ್ರಿಗೆ ಭೇಟಿ ಆಗಂತ ಅವ್ರು ಹೇಳ್ತಾರೆ. ಟಿಪಿ ಅವ್ರಿಗೆ ಕೇಳಿದ್ರೆ ಇನ್ನೊಂದೆಲ್ಲ ಸರ್ಟಿಫಿಕೇಟ್ ಸರ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇಲಾಖೆನೇ ಕೊಡ್ಬೇಕು. ಈಗ ನಾವು ಹೋಗಿ ಕೊಡೋದಂತ ಸರ್ ಒಂದೊಂದಿಗೆ ಡಾಕ್ಯುಮೆಂಟ್ಸ್ ತಕ್ಷಣ ನಾವು ಕೊಟ್ಟೇವ್ರಿ ಕೆಲವೊಂದು ಡಾಕ್ಯುಮೆಂಟ್ಸ್. ಹಾ, ನಮ್ಮ ಎಸ್ ಸಿ ಅವ್ರದ್ದು ಹೋಗೋದ್ರಿ ಉದಾಹರಣೆ ನೋಡಿ, ಅಲ್ಲಿ ಗ್ರಾಮ ನಕ್ಷೆಯಲ್ಲಿ ರಸ್ತೆ ಇಲ್ಲ, ಅಲ್ಲಿ ಯಾಕೆ ಕೊಟ್ಟರೆ ಸರ್ ನೀವು? ಬಟ್ ನಾವು ಶಾಶ್ವತವಾಗಿ ದಾಳಿ ಮಾಡ್ಕೊಳಕ್ಕೆ ನಮ್ಗೆ ಅವಕಾಶ ಇಲ್ಲ. ಅದು 1880 ಯೂಸ್ಮೆಂಟ್ ಆಕ್ಟ್ ಪ್ರಕಾರ ನ್ಯಾಯಾಲಯದ ಮುಖಾಂತರ ಸರಿ ಸರ್, ಆರ್ಡರ್ ಮಾಡ ಏನಾದರೂ ಭಾಳ ವರ್ಷದಿಂದ ವಹಿವಾಟಿಕೃತ ಮಾಡ್ತಿದ್ರೆ ಇಬ್ಬರು ಪಾರ್ಟಿ ಹಿಯರಿಂಗ್ ಮಾಡಿ ವಿತೌಟ್ ಅಬ್ಜೆಕ್ಷನ್ ಮಾತ್ರ ಕ್ಲಿಯರ್ ಮಾಡೋದಿಲ್ಲ ಅಂದ್ರೆ ಅದು ಸಿವಿಲ್ ಸ್ವರೂಪದ ಕೇಸ್ ಆಗುತ್ತೆ. ಹಂಗಾಗಿ ನಾವು ಪೊಲೀಸವಾಗಿ ಆರ್ಡರ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅವ್ರು ಕನ್ವಿನ್ಸ್ ಏನಾಗಿ ಹೋಗ್ಬೇಕಾಗುತ್ತೆ ಸರ್. ಒಂದು ಆರ್ಡರ್ ಮಾಡಿ ಈಗಾಗಲೇ ಆರ್ಡರ್ ಮೋಸ್ಟ್ಲಿ ಅವರು ಅಬ್ಜೆಕ್ಷನ್ ಮಾಡಿದ್ದಾರೆ. ಇಲ್ಲರಿ, ಇವ್ರು ಆರ್ಡರ್ ಮಾಡಿ ಕೊಟ್ಟಿದ್ದಾರೆ, ಕೊಡ್ಲಕ್ಕೆ ಹೋಗ್ಯಾರ. ಹಾಂ, ಇದನ್ನು ನಾವು ಬೇಕಿದ್ರೆ ಗಮನ ಹರಿಸ್ಕೊಂಡ್ರೆ ನಿಮ್ದು ಈ ತರ ಇದೆ ಬರ್ತಂತ ಹೇಳಿ ಇದು ಮಾಡ್ತಾರೆ. ಇದು ಆಯ್ತು, ಇದು ಆಯ್ತು. ಆಗಿಂದೇನೋ ರಾತ್ರಿನೇ ಬೆಳತನ ಕೂತ್ ಮಾಡ್ಯಾರ ಸರ್, ನಾನು ನೋಡಿನಿ ಸರ್. ಮಾಡ್ತಾರೆ ಸರ್, ಡ್ಯಾಮೇಜ್ ಆಗಿಂದ ರಾತ್ರಿನೇ ಮಾಡ್ಯಾರ. ಅದ್ರ ಸಂಬಂಧ ಅಲ್ಲ, ಆ ಸಮಸ್ಯೆ ಒಂದು 25-30 ದಿವಸ ಟೈಮ್ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಆಗಿ ನಾವು ಆಮೇಲೆ ನೋಡಿ ಇರ್ಬೋದು. ಎಕ್ಸಿಬಿಷನ್ ಹಾಕಿ ಸರ್, ನೀವು ಅದ್ರ ಬಗ್ಗೆ ಅವರು ಜಿಲ್ಲೆಗೆ ಅವಾಯ್ಡ್ ಮಾಡಿ ಇಮಿಡಿಯೇಟ್ ನೋಟಿಸ್ ಕೊಡಿಸಿ ಏನಪ್ಪ ನಿಮ್ಮ ಸಮಸ್ಯೆ ನೀರು ಬಗೆಹರಿಸ್ಕೋ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡೋದು ಹೇಳೋದು ಸರಿ ಮನವರಿಕೆ ಮಾಡಿದ್ರ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಾನೂನು ಕಾರಣ ಇಲ್ಲ. ನಿಮ್ಮ ಪಾಡಿಗೆ ಅವ್ರ ಪಾಡಿಗೆ ಅವ್ರು ಇರಲಿ, ತೊಂದರೆ ಮಾಡಬಾರ್ದು ಅಷ್ಟೇ. ಒಂದು ಈಗ ನಾವೇನಾದ್ರು ಕೇಸ್ ಮಾಡೋದು
ಕೋರ್ಟ್ಗೆ ಹೋಗೋದು ಇಲ್ಲ ಮತ್ತೆ ನಾವು ಪ್ರೊಟೆಕ್ಷನ್ ಒಂದು ಪೊಲೀಸರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊರನಲ್ಲಿ ಬಂದೇ ಆಗ್ಬಿಟ್ಟಿದೆ. 84 ಇದು ಮಾಡಿದ್ರೆ